ತಾರೀಕುವರೆಗೂ ನೀವು ಈ ರೀತಿ ನಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಅವ್ರು ಎಷ್ಟು ದಿನ ಹೇಳಿದ್ರು ನಾವು ನಡ್ಕೊಳ್ತೇವೆ. ನಾವು ತಾಳ್ಮೆಯನ್ನು ನಾವು ಕಳ್ಕೊಳ್ಳೋದಿಲ್ಲ, ಸಹಕಾರ ಕೊಡ್ತೇವೆ. ಯಾಕೆಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮಗೆ ನಂಬಿಕೆ ಇದೆ. ಇದು ಒಂದು ದೇಶ, ಒಂದು ರಾಜ್ಯದ ಸಮಸ್ಯೆ ಅಲ್ಲ, ಪಕ್ಷದ ಸಮಸ್ಯೆ ಅಲ್ಲ, ಮಾನವೀಯತೆ, ಮನುಷ್ಯತ್ವ. ಇದು ಇಡೀ ಜಾತಿ ಮೇಲೆ, ಧರ್ಮದ ಮೇಲೆ ಬಂದಿರೋ ಕಾಯಿಲೆ ಅಲ್ಲ. ಇದನ್ನ ಒಪ್ಪಿದ್ದೇವೆ. ಆದರೆ ಯಾಕೆ ನನಗೆ ಬಹಳ ನೋವು ಆಗ್ತಾ ಇದೆ, ದುಗುಡ ಆಗ್ತಾ ಇದೆ ಅಂದ್ರೆ, ಅನೇಕ ಪ್ರೆಸ್ ಕಾನ್ಫರೆನ್ಸ್ಗಳನ್ನು ನಾನು ಪ್ರೈಮ್ ಮಿನಿಸ್ಟರ್ ಅವರ ಪ್ರೆಸ್ ಕಾನ್ಫರೆನ್ಸ್ ಅನ್ನು ನಾನು ಗಮನಿಸಿದ್ದೇನೆ. ಅನೇಕ ಇಲಾಖೆಗಳ ಸ್ಟೇಟ್ಮೆಂಟ್ ಬಿಡುಗಡೆಯನ್ನು ಕೂಡ ನಾನು ಗಮನಿಸಿದ್ದೇನೆ. ಮುಖ್ಯಮಂತ್ರಿಗಳ ಲೆಟರು ಶಾಸಕರಿಗೆ ಬರೆದಿದ್ದನ್ನು ಕೂಡ ನಾನು ಗಮನಿಸಿದ್ದೇನೆ. ಪ್ರೈಮ್ ಮಿನಿಸ್ಟರ್ ಅಪೀಲ್ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ಅನೇಕ ಮಂತ್ರಿಗಳ ಸ್ಟೇಟ್ಮೆಂಟ್ ಕೂಡ ನಾವು ಗಮನಿಸಿದ್ದೇವೆ. ಅವರ ಪ್ರಯಾರಿಟಿ ಕೂಡ ನಾವು ಗಮನಿಸಿದ್ದೇವೆ. ಆದರೆ ಅವರ ಕಾರ್ಯವೈಖರಿ, ಅವರ ಟಾಸ್ಕ್ ಫೋರ್ಸು ಯಾರ ಮೇಲೆ ಗಮನ ಇಟ್ಕೊಂಡು ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗಮನಿಸಿದ್ದೇನೆ. ನಿನ್ನೆ ಎಲ್ಲ ಮೊನ್ನೆ ಕೂಡ ನಾನು ಶಾಸಕರ ಹತ್ರ ಸ್ವಲ್ಪ ನಂಗೆ ಬೆನ್ನು ಅದಕ್ಕೆ ತಂದಿರ್ತಾವಷ್ಟೇ, ಶಾಸಕರ ಹತ್ರ ಚರ್ಚೆ ಮಾಡಿದ್ದೇವೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರು 3.5 ಗಂಟೆಗಳ ಕಾಲ ನಮ್ಮ ಎಲ್ಲ ಜಿಲ್ಲಾ ರಾಜ್ಯದ ಅಧ್ಯಕ್ಷಗಳ ಹತ್ರ ಚರ್ಚೆ ಮಾಡಿದ್ರು. ನಮ್ಮ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಚರ್ಚೆ ಮಾಡಿದ್ರು. ನಮ್ಮೆಲ್ಲ ಮಾಜಿ ಮಿನಿಸ್ಟರ್ಸ್ನೆಲ್ಲ ಕರೆಸಿ ನಾನು ಮಾತಾಡಿದ್ದೇನೆ. ನಮ್ಮ ಟಾಸ್ಕ್ ಫೋರ್ಸ್ ಸಮಿತಿ ರಚನೆ ಮಾಡಿದೆ, ಅವ್ರ ಕೆಲಸ ಮಾಡಿದೆ, ಮಾತಾಡಿದ್ದಾರೆ. ಎಲ್ಲರತ್ತು ಒಂದು ಅಭಿಪ್ರಾಯವನ್ನ, ಕೆಲವರ ಸಲಹೆಯನ್ನ, ಅವರ ಅನುಭವಿಸ್ತಾ ಇರುವಂತ ಎಲ್ಲ ವಿಚಾರಗಳನ್ನೆಲ್ಲ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಆದರೆ ಒಂದು ಎಲ್ಲೂ ಕೂಡ ಒಂದು ಶಬ್ದ ಕೂಡ ಅಸಂಘಟಿತ ವೃತ್ತಿಪರ ಈ ಸಮಾಜಕ್ಕೆ ಬೇಕೇ ಬೇಕು ಅನ್ನೋ ಒಂದು ವರ್ಗ ಏನಿದೆ, ಆ ವರ್ಗದ ಪ್ರಕಾರ ಒಂದು ವರ್ಗವನ್ನ ತೀರಾ ದೂರ ಇಟ್ಟು ಇವತ್ತು ಕೆಲಸವನ್ನು ತೊಡಗಿದ್ದಾರೆ. ಇವತ್ತು ನಾನಿಲ್ಲಿ ನಿಮ್ಮ ಕಣ್ಣೆದುರಿಗೆ ನಾನು ಆರೋಗ್ಯವಂತರಾಗಿ ಕಾಣಬೇಕು, ನಾನು ಲಕ್ಷಣವಾಗಿ ಕೂತ್ಕೊಳ್ಬೇಕು, ಪಾಪ ಹೇರ್ ಕಟ್ ಮಾಡ್ಕೊಳ್ಬೇಕು, ನಾನು ಕೆಲವರು ಶೇವ್ ಮಾಡಿಸ್ಕೊಳ್ಬೇಕು. ಕ್ಷೌರಿಕ ಸವಿತ ಸಮಾಜ ಅವನ ಅಂಗಡಿನ ನಾವು ಮುಚ್ಚಿದ್ದೇವೆ. ನಿಮ್ ಬಟ್ಟೆ ಕ್ಲೀನ್ ಆಗಬೇಕು, ನಿಮ್ದು ಐರನ್ ಆಗಬೇಕು, ಡ್ರೈ ಕ್ಲೀನಿಂಗ್ ಅವರು, ಮಡಿವಾಳ ಸಮಾಜದವರು, ಅವನ್ನ ನಾವು ಬಂದ್ ಮಾಡಿದ್ದೇವೆ. ಮದುವೆಗಳು ನಡೀತಾ ಇದೆ, ಭಟ್ಟ ಅಡಿಗೆ ಮಾಡೋನು, ಕ್ಲೀನ್ ಮಾಡೋನು, ಅವನ್ನ ಮನೇಲಿ ಕುಂಡ್ರಿಸಿದ್ದೇವೆ. ವಾಹನ ಚಾಲಕ, ಡ್ರೈವರು, ಕ್ಯಾಬ್ ಡ್ರೈವರು, ಲೋಡರು, ಆಟೋ ಹಳ್ಳಿಲಿ ಪಾಪ ಹಳ್ಳಿಯಿಂದ ತಂದು ಟೌನ್ ಬಿಡ್ತಿದ್ದವನು, ಹಳ್ಳಿಯಿಂದ ಕರ್ಕೊಂಡು ಬಂದು ಹೋಬಳಿ ಹೆಡ್ ಕ್ವಾರ್ಟರ್ಸ್ ಬಿಡ್ತಿದ್ದವನು, ಹಳ್ಳಿಯಿಂದ ಕರ್ಕೊಂಡು ಬಂದು ಪಂಚಾಯತಿ ಗಂಟ ಬಿಡ್ತಿದ್ದಂತ ಒಬ್ಬ ಸಣ್ಣ ಆಟೋ ಡ್ರೈವರು, ಲೋಡರು, ಸ್ಟಾಪು ರೈಟು ಒಳ್ಳೆನೋ ಅಂತಿದ್ದಂಥವ್ರು, ಅವನ ಗಾಡಿ ಬಂದ್ ಮಾಡಿದ್ದೋ, ಅವನ ಬಗ್ಗೆ ಪ್ರೈಮ್ ಮಿನಿಸ್ಟರ್ ಮಾತಾಡಲಿಲ್ಲ. ಮಡಕೆ ಮಾಡ್ತಿದ್ದವರು, ಕುಂಬಾರಣ್ಣ
ಅವನ ಬಗ್ಗೆ ಮಾತಾಡಲಿಲ್ಲ. ಚಿನ್ನ ಬೆಳ್ಳಿ ಬಿಡಿ, ಬಡಗಿ ಕೆಲಸ ಮಾಡ್ತಿದ್ದವನು, ಕಬ್ಬಣ ಹೊಡಿತಿದ್ದವನು, ಹಳ್ಳಿಲಿ ನೇಗಿಲು ತಟ್ಟಿದ್ದವನು, ವಿಶ್ವಕರ್ಮಕ್ಕೆ ಇಡೀ ವಿಶ್ವನೇ ಸೃಷ್ಟಿ ಮಾಡಿದಂಥವನು, ಅವನ ಬಗ್ಗೆ ನಾವು ಚಿಂತೆ ಮಾಡಲಿಲ್ಲ. ಒಬ್ರು ಮಾತಾಡಲಿಲ್ಲ. ದರ್ಜೆಗಳ ಬಗ್ಗೆ, ಹಳ್ಳಿಲಿ ಬಟ್ಟೆ ಹೊಲಿತಿದ್ದಂತ ನಮ್ಮ ದರ್ಜೆಗಳ ಬಗ್ಗೆ ನಾವು ಮಾತಾಡಲಿಲ್ಲ. ಬೀಡಿ ಕಟ್ತಿದ್ದವರು ಹಳ್ಳಿಲಿ, ನಾನು ಸಿಗರೇಟು ITC ಫ್ಯಾಕ್ಟರಿ ಬಗ್ಗೆ ಮಾತಾಡ್ತಾ ಇಲ್ಲ. ನಮ್ಮ ಹಳ್ಳಿಲಿ ಯಾರು ಬೀಡಿಯನ್ನು ಕಟ್ತಿದ್ರೋ ಆ ಹೆಣ್ಮಕ್ಳು ಮನೇಲಿ ಕೂತ್ಕೊಂಡು, ಹಳ್ಳಿಲಿ ಯಾರು ಟೈಲರ್ ಮಿಷಿನ್ ಇಟ್ಕೊಂಡು, ಬಳ್ಳಾರಿಗೆ ಹೋದಾಗ ನಾನು ಗಮನಿಸಿದ್ದೇನೆ, 20 ರೂಪಾಯಿ 30 ರೂಪಾಯಿಗೆ ಒಂದು ಜೀನ್ಸ್ ಪ್ಯಾಂಟ್ ಅನ್ನು ಹೊಲಿದು ಕೊಡ್ತಿದ್ರು. ಅವ್ರ ಬಗ್ಗೆ ಮಾತಾಡಲಿಲ್ಲ. ಅವನ ಬಗ್ಗೆ ಏನ್ ಕೊಡಬೇಕು ಅಂತ ಹೇಳಲಿಲ್ಲ. ಹಮಾಲಿಗಳು ಪಾಪ ನಮ್ಮ ಆರೋಗ್ಯವನ್ನ, ನಮ್ಮ ಮನೆಗಳನ್ನ ಕ್ಲೀನ್ ಮಾಡಕ್ಕೆ ಬಂದು ಮನೆಗಳಿಗೂ ಕೂಡ ತಿರುಗಿ ನಮ್ಮ ನಿತ್ಯ ಬದುಕಿನಲ್ಲಿ ಹಸಿರು ಮೂಟು ಮಾಡ್ತಿದ್ದವರು, ಆರೋಗ್ಯವನ್ನು ಕಾಪಾಡಿದಂಥವ್ರು, ಅವ್ರ ಬಗ್ಗೆ ಮಾತಾಡಲಿಲ್ಲ. ಹಳ್ಳಿಲಿ ಬಲೆ ಎತ್ಕೊಂಡು ಗಾಣ ಹಾಕೊಂಡು ಮೀನು ಹಿಡಿತಿದ್ದವನು ಒಬ್ಬ ಮೀನುಗಾರ, ಅವನಿಗೋಗಿ ನೀನು ಹೋಗಿ ಮೀನು ಹಿಡಿ ಅಂತ ತಡೆ ಮಾಡಿದ್ದೇವೆ ನಾವು. ಅವನ ಬದುಕು ಸಣ್ಣ ಮೀನು ದೊಡ್ಡ ಮೀನು ಹಿಡಿದು ಬದುಕ್ತಾ ಇಲ್ಲ. ಅವನ ಬಗ್ಗೆ ಒಬ್ರು ಮಾತಾಡಲಿಲ್ಲ. ಹೀಗೆ ಪ್ರತಿ ಸಣ್ಣ ಸಣ್ಣ ಕ್ಯಾಬ್ ಡ್ರೈವರ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಹೋಟ್ಲಲ್ಲಿ ಸಪ್ಲೈಯರ್ಗಳು ಇರ್ಬೋದು, ಈ ದೇಶದಲ್ಲಿ ಒಂದು ಗಮನದಲ್ಲಿ ಇಟ್ಕೊಳ್ಬೇಕು ತಾವು. 5 ಸ್ಟಾರ್ ಹೋಟ್ಲು, 3 ಸ್ಟಾರ್ ಹೋಟ್ಲು, 2 ಸ್ಟಾರ್ ಹೋಟ್ಲು, ದರ್ಶಿನಿ ಸಾವಿರಾರು ಇರ್ಬೋದು. ಆದರೆ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಊಟ ತಂದು ಊಟ ಮಾರಿ 10 ರೂಪಾಯಿ 12 ರೂಪಾಯಿ ಊಟ ಕೊಟ್ಟು ಇವತ್ತು ಕಾರ್ಪೊರೇಷನ್ ನಲ್ಲಿ 27 ರೂಪಾಯಿ ಕೊಡ್ತಾ ಇದೀವಿ ನಾವು. ಕೆಲವು ಸಂಸ್ಥೆಗಳಿಗೆ ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ, ಒಂದು ತಿಂಗಳಾಗಲಿ ಆಮೇಲೆ ಮಾತಾಡ್ತೀನಿ. ಈ ಬರೀ 10 ರೂಪಾಯಿ 7 ರೂಪಾಯಿ 8 ರೂಪಾಯಿಗೆ ಊಟ ಫುಲ್ ಊಟ ಕೊಡ್ತಿದ್ದಲ್ಲ ತಂದು, ಅವನ ಬಗ್ಗೆ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸಲಿಲ್ಲ. ಬೀದಿ ವ್ಯಾಪಾರ ಮಾಡ್ತಿದ್ದವನು, ಹೂವು ಮಾರ್ತಿದ್ದವನು, ಹೂವು ಕಟ್ತಿದ್ದವನು, ಅವನ ಬಗ್ಗೆ ನಾವೇನು ಚಿಂತೆ ಮಾಡಲಿಲ್ಲ. ಪಾನಿಪುರಿಯವನ ಬಗ್ಗೆ ಚಿಂತೆ ಮಾಡಲಿಲ್ಲ. ಬೀದಿಲಿ ಹಡ್ಡಿ ಇಡ್ಲಿ ದೋಸೆ ಮಾರ್ಕೊಂಡು ಬದುಕಿ ಜನರು ಕೂಡ ಬದುಕಿಸಿ ತಾನು ಕೂಡ ಬದುಕಿದ್ದವನು, ಅವನು ಕೂಡ ಮಾಡಲಿಲ್ಲ. ಹಳ್ಳಿಲಿ ಮನೆಗೂ ಸುತ್ತಕೊಂಡು ಗೊಂಬೆಗಳನ್ನು ಮಾರಿ ಸಣ್ಣ ಸಣ್ಣ ಪದಾರ್ಥಗಳನ್ನ ಎತ್ಕೊಂಡು ಹೋಗಿ ಮನೆಗಳಿಗೆ ಕೊಟ್ಟು ಪ್ಲಾಸ್ಟಿಕ್ ಡಬ್ಬ ಕೊಟ್ಕೊಂಡು ಮಾರಾಟ ಮಾಡ್ತಿದ್ದಂಥವನ್ನ, ಅವನ ಬಗ್ಗೆ ಒಂದು ಸಣ್ಣ ವಿಚಾರ ಕೂಡ ಮಾತಾಡಲಿಲ್ಲ. ಗುಜರಿ ವ್ಯಾಪಾರದವ್ರ ಬಗ್ಗೆ ಮಾತಾಡಲಿಲ್ಲ. ನಮ್ಮ ಚಪ್ಪಲಿ ಹೊಲಿತಾ ಇದ್ದಲ್ಲ ನಿಂತ್ಕೊಂಡು ರಸ್ತೆಯಲ್ಲಿ ಅಡ್ಡ ಚಪ್ಪಲಿ ಬೂಟ್ ಪಾಲಿಶ್ನ ಇದನ್ನ ಮಾಡ್ಕೊಡ್ತಿದ್ದಲ್ಲ ನಮ್ಮ ಚಮ್ಮಾರ, ಪಾಪ ಅವನಿಗೆ ಲಿಟ್ಕರಿಂದ ಮತ್ತೊಂದು ಕಡೆಯಿಂದ ಬೇಕಾದ ಸಹಾಯ ಮಾಡಿ ಇಟ್ಟಿದ್ದೋ, ಅವನು ಕೂಡ ಬಂದ್ ಮಾಡ್ದೋ, ಅವನ ಬಗ್ಗೆ ಒಬ್ರು ಮಾತಾಡಲಿಲ್ಲ. ಹಿಂಗೆ ನಾವು ಮದುವೆ ಸೀಸನ್, ಜಾತ್ರೆ, ತಮಟೆ ಹೊಳಿತಿದ್ರು, ವಾಲ್ಗ ಮಾಡ್ತಿದ್ರು, ಅವನ ಧ್ವನಿಗೆ ನಾವಿರಲಿಲ್ಲ. ಪುರೋಹಿತರು ಬಿಡಿ, ಪೂಜಾರಿ ಪೂಜೆ ಮಾಡ್ತಿದ್ದವನ್ನ ಬಂದ್ ಮಾಡ್ಬಿಟ್ಟಿದ್ದೀವಿ. ದೇವಸ್ಥಾನನೇ ಬಂದ್ ಮಾಡ್ಬಿಟ್ಟಿದ್ದೀವಿ. ಹಳ್ಳಿರೋ ದೇವಸ್ಥಾನನೂ ಮಾಡಿದ್ವಿ. ಪಾಪ ಅವನ ಹೆಂಗ ಬದುಕ್ತಿದ್ದ, ಅವನು ಪೂಜೆ ಮಾಡೋದು ಒಂದು ವೃತ್ತಿ. ಅವನ ಬಗ್ಗೆ ಒಂದು ಸರ್ಕಾರ ಒಂದು ಕಾರ್ಯಕ್ರಮ ಕೂಡ ಮಾಡಲಿಲ್ಲ. ಒಂದು ಸರ್ಕಾರ ಕೂಡ ಘೋಷಣೆ ಮಾಡಲಿಲ್ಲ. ಕೃಷಿ ಕಾರ್ಮಿಕರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಆದರೆ ಇವತ್ತು ನಾನು ತಮ್ಗೆ ಹೇಳೋದಿಷ್ಟೇ, ನರೇಗಾ ಇದೆ, ನರೇಗಾ ಕಾರ್ಯಕ್ರಮ ಇದೆ. ನಿಮ್ಮ ಹತ್ರ 10,000 ಕೋಟಿ ರೂಪಾಯಿ ಇದೆ, 10,000 ಕೋಟಿ ರೂಪಾಯಿ ಇದೆ. ನೀವು ಬಜೆಟ್ ಅನ್ನ
ಪ್ರತ್ಯೇಕ ಬಜೆಟ್ ಮಾಡಿ ಅಂತ ಹೇಳ್ದೋ, ಡೆವಲಪ್ಮೆಂಟ್ ವರ್ಕ್ ನಿಲ್ಲಿಸಿ ಅಂತ ಹೇಳ್ದೋ, ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಏನು ಅನ್ನೋದನ್ನ ನೀವು ಹೇಳಿದ್ದೀರಿ. ಈ ವೃತ್ತಿಪರವನ್ನ ಹಳ್ಳಿಯಲ್ಲಿ ಬದುಕದಲ್ಲಿ, ಬೆಂಗಳೂರು ನಗರದಲ್ಲಿ ಬದುಕಿನಲ್ಲಿ, ಟೌನ್ಗಳಲ್ಲಿರ್ಬೋದು, ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಇರ್ಬೋದು, ಹೋಬಳಿ ಹೆಡ್ ಕ್ವಾರ್ಟರ್ಸ್ ಇರ್ಬೋದು, ಹಳ್ಳಿಲಿ ಯಾರು ಈ ವೃತ್ತಿಗಳನ್ನ ಮಾಡ್ತಾ ಇದ್ರು ಅವರಿಗೆ ಕಳೆದ ಒಂದು ತಿಂಗಳಿಂದ ನೀವು 27 ರೂಪಾಯಿ ಅಲ್ಲ, 30 ರೂಪಾಯಿ ಅಲ್ಲ, 40 ರೂಪಾಯಿ ಅಲ್ಲ, 50 ರೂಪಾಯಿ ಲಾಸ್ ಆಗ್ತಾ ಇದೆ ಅಂತಂದ್ರೂ ಕೂಡ ಕನಿಷ್ಠ 10,000 ರೂಪಾಯಿ ಆದ್ರೂ ಕೂಡ ಒಂದು ತಿಂಗಳಿಗೆ ಕೊಡುವಂತ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಕೈ ಮುಗಿದು ಮುಖ್ಯಮಂತ್ರಿಗಳೇ, ಈ ದೇಶದ ಪ್ರಧಾನಮಂತ್ರಿಗಳಿಗೆ ನಿಮಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನ ಮಾಡ್ತಾ ಇದ್ದೀನಿ. ಈ ವೃತ್ತಿಯನ್ನ ನಮ್ಮ ಬದುಕಿನಲ್ಲಿ ನಮ್ಮ ಮಖ ಹಸನಾಗಿರ್ಬೇಕು, ನಮ್ಮ ಬಟ್ಟೆಗಳು ಆರೋಗ್ಯವಾಗಿರ್ಬೇಕು ಅಂತ ಹೇಳಿ ನೀವು ಇವ್ರನ್ನ ಮರ್ತು ಬಿಟ್ಟಿದ್ದೀರಿ. ಇವ್ರು ಬಡವರು ನಿಮ್ಗೆ ಬೇಡ ನನ್ಗೆ ಗೊತ್ತಿದೆ, ಇವ್ರ ಬಗ್ಗೆ ನೀವು ಚಿಂತೆ ಮಾಡುವುದಿಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ. ಆದರೆ ನಮ್ಮ ಕರ್ತವ್ಯ ಇದೆ. ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ, ಕಾರ್ಯಕರ್ತರ ಧ್ವನಿಯಾಗಿ ಇವತ್ತು ನಿಮ್ಮ ಮುಂದೆ ನಾನು ಕೈ ಮುಗಿದು ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ದೇಶದ ಪ್ರಧಾನಮಂತ್ರಿಗಳೇ, I request the Honorable Prime Minister of this country, who have been suffering, who have been every day who have been responsible for our upliftment, who is a barber, who is a dry cleaner, who has been selling fruits, vegetables, cleaning, auto drivers, lorry drivers, cab drivers, fishermen, various sectors who have been involved every day in the life of a common man. He has not been protected. All temples have been closed. All pujaris have been closed. At least you should look at all this type of people who has been selling at the streets, who have been preparing food at home, selling at the footpaths. All these people have been neglected. The flower vendors, the vegetable vendors, all have not been allowed to come to the streets. I will come to the farmer issues later. I appeal to you, at least 10,000 rupees, a minimum wages in Narega has fixed 275 and all. At least for his family, for 1 month, none of you have opened his mouth. None of the chief ministers, none of the ministers, none of the prime minister could not open his mouth on this. At least 10,000 rupees for this month and 10,000 rupees for the next month. An account should be opened. They will not run anyway. ಇವರೆಲ್ಲ ಅವರ ಊರಿನಲ್ಲಿ ಅವರ ಇರುವಂತ ಸ್ಥಳದಲ್ಲೇ ಯಾರು ಮೋಸ ಮಾಡಕ್ಕೆ ಹೋಗುದಿಲ್ಲ. ಈ ಜನಾಂಗ ವೃತ್ತಿಯನ್ನ ಬಳಸ್ಕೊಂಡು ಬರ್ತಾರೆ. ಈ ಸಮಾಜದ ಜನಾಂಗ ಯಾರು ವೃತ್ತಿಲಿಲ್ಲ ಅವ್ರು ನೀವು ಸಹಾಯ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಯಾರು ಅವ್ರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು. ಯಾರು ಈ ವೃತ್ತಿಯನ್ನ ಬಳಸ್ತಾ ಇದ್ದಾರೆ, ಈ ವೃತ್ತಿಲಿ ಬದುಕ್ತಾ ಇದ್ದಾರೆ, ಅವರನ್ನ ಗುರುತಿಸಬೇಕಾದ್ದು ನಿಮ್ಮ ಕರ್ತವ್ಯ. ಪಾಪ ನಮ್ಮ ಲೇಬರ್ ಮಂತ್ರಿಗಳು ಎಲ್ಲಿದ್ದಾರೆ ಗೊತ್ತಿಲ್ಲ. ಪಾಪ ಯಾರು ನೇಮಕ ಮಾಡಿದ್ರಿ ಟಾಸ್ಕ್ ಫೋರ್ಸ್ ಅಂತ, ಬಹಳ ಸಂತೋಷ ಬಿಡಿ. ಅದು ನಿಮ್ಮ ಇಚ್ಛೆ, ನಿಮ್ಮ ವಿವೇಚನೆ, ನಿಮ್ಮ ಜ್ಞಾನ, ಕಾಲಜ್ಞಾನ ನಿಮ್ದೇನು ನಾವೇನು ಚರ್ಚೆ ಮಾಡೋದಿಲ್ಲ. ಇಡೀ ಸರ್ಕಾರ ಇದೆ ಸ್ವಾಮಿ ನಿಮ್ಗೆ. ಸರ್ಕಾರ ಇವನ್ನೆಲ್ಲ ಐಡೆಂಟಿಫೈ ಮಾಡಕ್ಕೆ ನಿಮ್ಗೆ ಟೀಚರ್ಸ್ ಇದ್ದಾರೆ, ಪಂಚಾಯತಿ ಕಾರ್ಮಿಕರಿದ್ದಾರೆ, ಪಂಚಾಯತಿ ನೌಕರಿದ್ದಾರೆ, ಪಂಚಾಯತಿ ಸಿಬ್ಬಂದಿ ಇದೆ, ಮುನ್ಸಿಪಾಲಿಟಿ ಸಿಬ್ಬಂದಿ ಇದೆ. ಅವ್ರ ಕೈಲಿ ನೀವು ಗುರುತಿಸಿ ಯಾರು ಹೂವು ಕಟ್ತಾ ಇದ್ದಾರೆ, ಯಾರು ಮದುವೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ, ಯಾರು ಹಮಾಲಿಗಳಿದ್ದಾರೆ, ಯಾರು ಡ್ರೈವರ್ಗಳಿದ್ದಾರೆ, ಯಾರು ಆಟೋ ಓಡಿಸ್ತಾ ಇದ್ದಾರೆ, ಯಾರು ಲಾರಿ ಓಡಿಸ್ತಾ ಇದ್ದಾರೆ, ಯಾರು ಕ್ಲೀನರ್ ಇದ್ದಾರೆ, ಯಾರು ಕಲ್ಲು ಕೆಲಸ ಮಾಡ್ತಾ ಇದ್ದಾರೆ, ದಿಂಡು ಹೊಡಿತಾ ಇದ್ದಾರೆ, ಯಾರು ಗಾರೆ ಕೆಲಸ ಮಾಡ್ತಾ ಇದ್ದಾರೋ ಲೆಕ್ಕ ನಿಮ್ಗೆ ಸಿಗ್ಬೋದು. ಆದ್ರೆ ಹಳ್ಳಿಲಿ ಬಂಡೆ ಮೇಲೆ ದಿಂಡು ಹೊಡಿತಾ ಇರೋರು, ಜಲ್ಲಿ ಹೊಡಿತಾ ಇದ್ದಾರೋ, ಇವರ ಬದುಕಿನಲ್ಲಿ 25 ದಿನ ಆದ್ರೂ ಕೂಡ, 1 ತಿಂಗಳಾದ್ರೂ ಕೂಡ
ಒಂದು ಶಬ್ದ ಮಾತಾಡಿಲ್ವಲ್ಲ, ಈ ನೋವನ್ನು ನಾನು ವ್ಯಕ್ತಪಡಿಸಲಿಲ್ಲ ಅಂದ್ರೆ ಈ ಸಮಾಜದ ಪರವಾಗಿ ನಾನಿಲ್ಲಿ ಕೂತ್ಕೊಳ್ಳಿಕ್ಕೆ ಲಾಯಕ್ಕಿಲ್ಲ. ಮುಖ್ಯಮಂತ್ರಿಗಳೇ, ನೀವು ಹೇಳಿ, ಯಾರು ಒಬ್ಬರು ನೀವು ಮಾತಾಡಿದ್ದೀರಾ? ಯು ಪ್ಲೀಸ್ ಟೆಲ್ ಮೀ, either the Prime Minister or the Chief Minister of this country, no one has spoken about these communities. Are they not citizens of this nation? Are they not great strength to this nation? You please tell me, are they not citizens of this nation? Is not our bound duty to take care of them? Yes, of course, you have given some food grains to various people, but these are the people who create strength to us, who give us support, the downtrodden. That is why I appeal to this nation. You remember the constitution of this country. Let us all read the constitution of this country. The constitution tells us all these sections has to be protected. I did not open my mouth. I wanted at least 1 month to happen. This is a basic common sense I am telling you. You don't need any rocket science for this. To identify this section of people. So, ನಾನು ಕೇಳ್ಕೊಳ್ಳೋದು ಇಷ್ಟೇ, ಇವತ್ತು ಈ ಎಲ್ಲ ನಮ್ಮ ನಿತ್ಯ ಜೀವನ ಬದುಕಿನಲ್ಲಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದವರು ಈಗೂ ಬೇಕಾಗಿದೆ. ನಾನು ನಮ್ಮ ಉಗ್ರಪ್ಪನ ಕೇಳಿದೆ, ಎಲ್ಲಪ್ಪ ಟೈಲರ್ ನೀನು ಕಟ್ಟಿಂಗ್ ಮಾಡಿಸಿದೆಯಲ್ಲಪ್ಪ, ಎಲ್ಲಿ ಹುಡುಕ್ತೇನೆ ನೀನು, ನಮ್ಮ ಮನೆಗೆ ಕರ್ಸಿ ಅಂತ ಹೇಳಿದೆಪ್ಪ. ಉಗ್ರಪ್ಪಂಗೆ ಇನ್ಫ್ಲೂಯೆನ್ಸ್ ಇದೆ, ಗೊತ್ತಿದೆ, ಎಲ್ಲಿ ತರೋದು? ನಿಮ್ಗೆ ಎಲ್ಲಿದೆ, ಎಲ್ಲಿ ಹಿಡ್ಕೊಂಡು ಹೋಗ್ತಾ ಇದೆ? ಅದಕ್ಕೆ ಹೇಳ್ತಾ ಇರೋದು ನಾನು. ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಬಿಡಿ, ಡೈಪ್ ಎಲ್ಲ ಆಮೇಲೆ ಹಾಕೊಳ್ಳೋಣ, ಆ ಸಲೂನು ಮಸಾಜ್ ಎಲ್ಲ ನಿಧಾನ ಮಾಡಿಸ್ಕೊಳ್ಳೋಣ, ಬಟ್ ಇದು ನಡಿಬೇಕಲ್ಲ. ಅವನ ಮೈಂಡೇ ಓಡಲ್ಲ ರೀ, ಅವನಿಗೆ ಕೂದಲು ಜಾಸ್ತಿ ಆಗ್ಬಿಟ್ಟು. ಐರನ್ ಮಾಡೋರಿಲ್ಲ, ಬಟ್ಟೆ ಐರನ್ ಮಾಡಲಿಲ್ಲ, ನಾನು ತೊಳಿಲಿಲ್ಲ ಅಂತಂದ್ರೆ ಪಾಪ ಆಗುದೇ ಇಲ್ಲ ರೀ, ಆಗ್ತದೆ ಅಂತ ಬಹಳ ಕಷ್ಟ. ಆ ಹೆಣ್ಮಕ್ಳ ವಿಚಾರ ದೇವರಿಗೆ ಗೊತ್ತು. ಏನವ, ನೀನು ಇಲ್ಲಿ ಬರ್ಬೇಕಾರೆ ಬಹಳ ಕಷ್ಟ, ಇಲ್ಲಿ ಬಿಡಿ ಬೇರೆ ವಿಚಾರ. ಸೊ ಇದು ನೀವು ಈ ಸಂದರ್ಭದಲ್ಲಿ ಈ ಸಾಯಂಕಾಲದೊಳಗೆ, ನಾಳೆ ಒಳಗಡೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡ್ತಾ ಇದ್ದೀವಿ. ಕನಿಷ್ಠ 10,000 ರೂಪಾಯಿ ನೀವು ನರೇಗಾ ರಿಜಿಸ್ಟರ್ ಮಾಡ್ಕೋತಿರೋ, ಅಸಂಘಟಿತ ಕಾರ್ಮಿಕರ ರಿಜಿಸ್ಟರ್ ಮಾಡ್ಕೋತಿರೋ, 10,000 ರೂಪಾಯಿ ಯಾರು ಕೂಡ ಮಿನಿಮಮ್ ವ್ಯಕ್ತಿಗೆ, ಕುಟುಂಬಕ್ಕಲ್ಲ, ಒಂದು ವ್ಯಕ್ತಿಗೆ. ಇದನ್ನ ಯಾರು ವೃತ್ತಿಯನ್ನ, ಈ ಜೀವನವನ್ನ ಮಾಡಿ ಈ ಸಮಾಜವನ್ನ ಬದುಕಿಸ್ತಾ ಇದ್ದಾರೆ, ಈ ಸಮಾಜಕ್ಕೆ ಶೋಭೆ ತರ್ತಾ ಇದ್ದಾರೆ, ಈ ಸಮಾಜವನ್ನ ವರ್ಣಜಿತರಾಗಿ ಆರೋಗ್ಯವಂತರಾಗಿ ಅವನ ತಲೆ ಮಿದ್ಲು ಓಡೋ ರೀತಿಯಲ್ಲಿ ಮಾಡ್ತಾ ಇದ್ದಾನೆ. ಅವನಿಗೆ ಕನಿಷ್ಠ 10,000 ರೂಪಾಯಿ ಕೊಡಬೇಕು ಅಂತೇಳಿ ಸರ್ಕಾರವನ್ನು ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಇದು ನಂಬರ್ 1. ನಂಬರ್ 2ನೇದು ನೋಡಿ, ಸರ್ಕಾರ ಬದುಕಿದೆ ಅನ್ಕೊಂಡಿದ್ದೇನೆ. ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರಿ, ಯಾವ ರೈತ ಕೂಡ ಬೆಳೆದದ್ನ ನಾನು ಖರೀದಿ ಮಾಡ್ತೀನಿ, ಚೈನ್ ಸಿಸ್ಟಮ್ ಮಾಡ್ತೀನಿ ಅಂತ ಪಾಪ ಮಾತಾಡಿದೆ. ಬಹಳ ಸಂತೋಷ. ನಾನು ಹೋಗಿ ಹಳ್ಳಿಗೆ ಹೋಗಿದ್ದೆ, ಎಷ್ಟು ಜನ ಮಾಧ್ಯಮದವ್ರು ಹಾಕಿದ್ರು ಬಿಟ್ರು. ನಮ್ಮ ಎಲ್ಲ ಶಾಸಕರಿಗೆಲ್ಲ ಕರೆ ಕೊಟ್ಟೆ, ಹೋಗ್ರಿ ರೈತ ಬದುಕಲಿ, ತರಕಾರಿ ಹೊಂಟೋಯ್ತಾ ಇದೆ, ಹಣ್ಣು ಹೋಯ್ತಾ ಇದೆ, ಹೂವು ಹೋಯ್ತಾ ಇದೆ, ಹೂವನೇನೋ ಕೊಟ್ಕೊಳಕ್ ಆಗುದಿಲ್ಲ, ಹೋಗ್ರಿ ಸರ್ವೆ ಮಾಡಿಸ್ರಿ ಅಂತ ಹೇಳಿದೆ. 12ನೇ ತಾರೀಖುವರೆಗೂ ಕೂಡ ಒಂದು ನೋಟಿಫಿಕೇಶನ್ ಆಗಲಿಲ್ಲ. ಇವತ್ತವರೆಗೂ ಒಂದು ತಾಲೂಕಿನಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು 2-3 ಕಡೆ ಹೋಗ್ತಾ ಇದ್ದಾರೆ.
ಪ್ರತಿ ಒಂದು ತಾಲೂಕಿನಲ್ಲೂ ಕನಿಷ್ಠ ಒಂದು 7-8 ಸಾವಿರ ಜನ ರೈತರು ತರಕಾರಿ, ನಾನು ದೊಡ್ಡ ದೊಡ್ಡ ರಾಗಿ ಭತ್ತದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಆಮೇಲೆ ಮಾತಾಡ್ತೀನಿ, ಕಬ್ಬಿನ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಅವರೆಲ್ಲ ಒಂದು ವಾರ 15 ದಿನ ತಿಂಗಳು ತಳ್ಳೋಂಥ ಒಂದು ಅವಕಾಶಗಳಿದೆ. ಆದರೆ ಹಣ್ಣು, ತರಕಾರಿ, ಹೂವು ಎಲ್ಲ ಒಂದು ವಾರದ ಮೇಲೆ ಅವನ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಾನು ನೋಡಿ ಯಾವುದೋ ಪೇಪರಲ್ಲಿ ವಿಜಯ ಕರ್ನಾಟಕ ರಿಯಾಲಿಟಿ ಚೆಕ್, ನಾನು ರಿಯಾಲಿಟಿ ಚೆಕ್ ಮಾತಾಡಿದೆ. ನಾನು ಏನೇ ಮಾತಾಡಿದ್ರು ಒಂದು ತಿಳ್ಕೊಳ್ಳಿ, ವಿತೌಟ್ ಎವಿಡೆನ್ಸ್, ಈ ಕಣ್ಣಲ್ಲಿ ನೋಡೋಗಂಟ ಈ ಕಿವಿಲೂ ನಾನು ಕೇಳೋದು ಒಪ್ಪುದಿಲ್ಲ. ನಾನೇ ಕಣ್ಣಲ್ಲಿ ಹೋಗಿ ನೋಡಬೇಕು. ನೆನೆ ಮಾಲೂರ್ಗೆ ಹೋಗಿದ್ದೆ, ಇನ್ನೆಲ್ಲ ಬೇರೆ ಕಡೆ ಹೋದೆ. ನೆನೆ ದಿನೇಶ್ ಗುಂಡ್ರಾಯ್ ಎಲ್ಲ ಹೋಗಿದ್ದಾರೆ, ಕೃಷ್ಣ ಬೈರೇಗೌಡ ಹೇಳಿದೆ, ಡಿ ಕೆ ಸುರೇಶ್ ಎಲ್ಲ ಹೋಗಿದ್ದಾರೆ, ಬೇರೆ ಬೇರೆ ನಮ್ಮೆಲ್ಲ ಶಾಸಕರೆಲ್ಲ ಹಳ್ಳಿಗೆಲ್ಲ ಹೋಗಿದ್ದಾರೆ. KR ನಗರದಲ್ಲಿ KR ಪೇಟೆಯಲ್ಲೇ ಖರೀದಿ ಮಾಡಿದ್ದೀವಿ. ನಮ್ಮ ಈ ಹಾರ್ಟಿಕಲ್ಚರ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿಲೇ ಹೋಗಿ ತರಕಾರಿ ಖರೀದಿ ಮಾಡಿದ್ದೀವಿ. ಚೀಫ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿಲಿ ಹೋಗಿ ವ್ಯಾಪಾರ ಮಾಡಿದ್ದೀವಿ. ಪಟ್ಟಿ ಕೊಡ್ತೀನಿ ನಾನು. ಮಂತ್ರಿಗಳ ಕ್ಷೇತ್ರದಲ್ಲಿ ಏನು ಮಾಡಿದ್ದಾರೆ ಎಂದು ಹೋಗಿ ನೋಡಿದ್ದೇವೆ. ಮಾಧ್ಯಮದವರು ರಿಯಾಲಿಟಿ ಚೆಕ್ ಏನ್ ಹೇಳ್ತಾರೆ, ಹೂವು, ಹಣ್ಣು, ತರಕಾರಿ, ಗೊಬ್ಬರ ಆಯ್ತು ಅಂತ ಹೇಳ್ತಾ ಇದ್ದಾರೆ. ನಾನೆಲ್ಲ ಬಂದು ನಾನು ಪ್ರಿಂಟ್ ಮಾಡಿಲ್ಲ ಇದನ್ನ. ಹೂವಿನಂತೆ ಬಾಡಿತು ಬದುಕು, ಇದೊಂದು ಪೇಪರ್ ಬರೀತಾರೆ. ಕೊಳ್ಳುವರಿಲ್ಲದೆ ಕೊಳೆಯುತ್ತೆ ಬಾಳೆಹಣ್ಣು ಅಂತ, ಇದೊಂದು ಪೇಪರ್. ನಿತ್ಯ 25 ಲಕ್ಷ ಜನರಿಗೆ ವಹಿವಾಟು ಕುಸಿತ ಆಗಿದೆ. ರೈತರ ಬೆಳೆ ಸಾಲಕ್ಕೆ ಬೀಳುತ್ತಾ ತ್ರಿಬಲ್ ಬಡ್ಡಿ ಅಂತ ಒಂದ್ ಕಡೆ ಬರೀತಾರೆ. ಅದೇನೋ ಮರುಪಾವತಿ 4% ಬದಲು 14% ಉಸಿಲಿ ಅಂತ ಬರೀತಾರೆ. ಇದು ನಾನು ಬರ್ತಿದ್ದಲ್ಲ. 90% ಕಾರ್ಮಿಕರಿಗೆ ಸಿಗದ ಪ್ಯಾಕೇಜ್ ಲಾಭ ಅಂತ, ಇದು ನಾನು ಬರ್ದಿಲ್ಲ. ನಾನು ಹೇಳಿದ್ರೆ ವಿರೋಧ ಪಾರ್ಟಿಯವನು, ನಾನು ಉಗ್ರಪ್ಪ ಮಾತಾಡ್ಬಿಟ್ಟು ಸಲೀಂ ಮಾತಾಡಿದ್ರೆ ನಾವು ವಿರೋಧ ಪಾರ್ಟಿ. ಎಲ್ಲ ಕಡೆ ಹೋಗಿ ಮಾತಾಡ್ಕೊಂಡು ಬಂದು ಅದೇನೋ 1000-15,000ಕ್ಕಿಂತ ಕಡಿಮೆ ಇರಬೇಕು ಅಂತವ್ರು ಮಾತ್ರ ಲೆಕ್ಕಾಚಾರ. 90% ಕಾರ್ಮಿಕರಿಗೆ ಸಿಗದ ಪ್ಯಾಕೇಜ್ ಲಾಭ, ಇದು ನಾನು ಬರ್ದಿಲ್ಲ, ಇದು ನಾನು ಹೇಳ್ತಾ ಇಲ್ಲ. ಇದನ್ನು ನಿಂಬೆಹಣ್ಣು ಕಣಜ ತತ್ತರಿಸೋಯ್ತಂತೆ. ಜಮೀನಲ್ಲೇ ಕೊಳೆಯುತ್ತಿರುವ ತರಕಾರಿ, ಹೂವು. ನಮ್ಮ ಬಿಸಿ ಪಾಟೀಲ್ ಸಾಹೇಬ್ ಹೇಳ್ತಾರೆ, ಸಮಸ್ಯೆಗಳಿದ್ದರೆ ಸರ್ಕಾರಕ್ಕೆ ಗಮನಕ್ಕೆ ತನ್ನಿ ಅಂತ. ನಿಮ್ಮ ಫೋನ್ ನಂಬರ್ ಕೊಟ್ಬಿಡೋಣ ಅಣ್ಣ, ಪಾಟೀಲ್ ಅಣ್ಣ, ಅದೇನೋ ಬೇರೆ ಹೇಳಿದ್ಯಾ ಅದು ಕೂತ್ಕೊಳ್ಳೋಣ ಕಣ್ಣ. ಯಾರು ಸರ್ಕಾರ, ಯಾರ ಗಮನಕ್ಕೆ ತರಬೇಕು, ಕೊಡ್ರಿ ಒಂದು ಲಿಸ್ಟು. ಪ್ರತಿ ಹಳ್ಳಿಗೂ ಪ್ರತಿ ತಾಲೂಕಿಗೂ ನಮ್ಮ ಕಾರ್ಯಕರ್ತರು ಗಮನಕ್ಕೆ ಸರ್ವೆ ನಂಬರ್ ಸಮೇತ ನಿಮ್ ಪಟ್ಟಿ ಕೊಡ್ತೀನಿ, ಲಿಸ್ಟ್ ಅನೌನ್ಸ್ ಮಾಡ್ರಿ, ಯಾವ ಫೋನ್ ನಂಬರು ಯಾರನ್ನು ಬಂದು ಭೇಟಿ ಮಾಡಬೇಕು ಅಂತ. ಇಡೀ ಸರ್ಕಾರನೇ ನಿಮ್ ಪರವಾಗಿ ನಿಂತ್ಕೊಂಡಿದೆ. ಎಲ್ಲರೂ ಸರ್ವಿಸ್ ಮಾಡಕ್ ನಿಂತವ್ರೆ ನಿಮ್ಗೆ. ಎಲ್ಲ ಇಲಾಖೆಯವರು ಅಗ್ರಿಕಲ್ಚರ್ಗೆ, ಹಾರ್ಟಿಕಲ್ಚರ್ ಬೇರೆಯವರು ಸಹಾಯ ಮಾಡ್ತಾರೆ. ವಿಡಿಯೋ ಮಾಡಿಸ್ರಿ ಫಸ್ಟು. ನಾನು ಹೇಳ್ತಾ ಇದ್ದೀನಿ, ಲೆಟ್ ದೇರ್ ಬಿ ಎ ಟ್ರಾನ್ಸ್ಪರೆನ್ಸಿ. ಒಂದು ವಿಡಿಯೋ ಮಾಡಿಸ್ರಿ ಏನೇನು ಲಾಸ್ ಆಗಿದೆ ಅಂತ. ಅವನೇನು ಬರ್ಕೊಟ್ಬಿಟ್ಟು ಸುಳ್ಳು ಬರೀದ್ ಬೇಡ. ಅವನು ಒಂದೇ ದಿನ ಉತ್ಬಿಡೋಕ್ಕಾಗೋದಿಲ್ಲ. ಅವನು ಯಾವ ರೈತನೂ ಉತ್ಬಿಡೋಕ್ಕಾಗೋದಿಲ್ಲ, ಯಾವ ರೈತನೂ ಮೋಸ ಮಾಡೋಕ್ಕಾಗೋದಿಲ್ಲ. ಅತಂತ್ರ ಸ್ಥಿತಿಯಲ್ಲಿ ಕೃಷಿಕ ಬದುಕ್ತಾ ಇದ್ದಾನೆ. ಒಂದೊಂದು ತಾಲೂಕಿನಲ್ಲೇ 100 ಕೋಟಿ, 50 ಕೋಟಿ, 20 ಕೋಟಿ ನಷ್ಟ ಆಗ್ತಾ ಇದೆ ಅಂತ
ಈ ಮಾಧ್ಯಮ ಬರೀತಾ ಇದೆ. ಅನ್ನ ಯಾರು ಕೊಟ್ಟ? ಈ ರೈತ. ಇವತ್ತು ಅವನೇ ಉಪವಾಸ ಅಂತೆ. ಅನ್ನ ಹಾಕ್ದವನ್ಗೆ ಅವನ ಉಪವಾಸ. ಪಡಿತರ ಪರದಾಟ ದೇವರೇ ಕಾಪಾಡಬೇಕು. ಇದು ನಾನೆಲ್ಲ ರಿಪೋರ್ಟ್ ಬರೆದಿರೋದು. ಬಾಯಿ ಮಾತಿನಲ್ಲೇ ಉಳಿದ ಭರವಸೆ. 2146 ಅಂಗಡಿಗಳಿಗೆ ಇನ್ನೂ ತಲುಪದ ಆಹಾರ ಧಾನ್ಯ. ಇದು ನನ್ನ ರಿಪೋರ್ಟ್ ಅಲ್ಲ, ನನ್ನ ಹೇಳಿಕೆ ಅಲ್ಲ. ಇದು ನೀವು ನನ್ನ ಮಾಧ್ಯಮ ಮಿತ್ರರು ಈ ದೇಶಕ್ಕೋಸ್ಕರ ಕಣ್ ತರಿತಾ ಇರೋಂತ ಒಂದು ಮಾಹಿತಿ. ಇದು ದಿಸ್ ಇಸ್ ನಾಟ್ ಮೈನ್, ಇಟ್ ಈಸ್ ಯುವರ್ ರಿಪೋರ್ಟ್. ನೀವು ಬರೀತಾ ಇರೋದು. ಆ ಮಾವನ ಹಣ್ಣು ಕತೆ ದೇವರೇ ಕಾಪಾಡಬೇಕು. ಪಾಪ ಎಲ್ಲ ಹೊರಗಡೆಯಿಂದ ಬರ್ತಾ ಇದ್ರು ಖರೀದಿ ಮಾಡ್ಲಿಕ್ಕೆ. ಅವನು ಯಾರು ಬರಂಗಿಲ್ಲ. ಕೆಲವು ಕಡೆ ಆಗ್ಲೇ ಬಿದ್ದೋಗ್ತಾ ಇದೆ, ಬರ್ತಾ ಇದೆ ಆ ಮಾವನ ಹಣ್ಣು. ಚಕ್ರ ವ್ಯೂಹದಲ್ಲಿ ಕೆಲವು ಒಂದು ಮಾಧ್ಯಮಕ್ಕೆ ನೀವು ತೋಟಕ್ಕೆ ಬರಬೇಡಿ ಅಂತ ಹೇಳ್ಬಿಡ್ತಾರೆ. ಕೆಲವು ಮೈನಾರಿಟೀಸು ಬೇರೆ ಬೇರೆ ಕಡೆ ಬಂದು ಮಾವಿನಕಾಯಿ ಪರ್ಚೇಸ್ ಮಾಡ್ತಿದ್ರು. ನೀವು ತೋಟಕ್ಕೆ ಬರಬೇಡಿ ಅಂತ ಹೇಳ್ಬಿಟ್ಟು ಬಿಂಬಿಸ್ಬಿಟ್ರಲ್ಲ, ಅವರಿಂದನೇ ಕಾಯಿಲೆ ಬಂದ್ಬಿಡ್ತು ಅಂತ. ಚರ್ಚೆ ಬೇಡ, ನೋವಾಗ್ತಾ ಇದೆ, ದುಃಖ ಆಗ್ತಾ ಇದೆ ಬದುಕಿನಲ್ಲಿ. ವ್ಯಾಪಾರವಿಲ್ಲದೆ ಕಾಲ ಕಸವಾಯ್ತಲ್ಲ ತರಕಾರಿ. ಇದು ನಾನು ಬರ್ದಿದ್ದಲ್ಲ ರೀ, ನೀವು ಬರ್ದಿರೋದು, ನಿಮ್ ರಿಪೋರ್ಟಿಂಗ್ ಇದು. ಮರದಲ್ಲೇ ಇದೆಯಂತೆ ಮಾವ, ಕೆಳಗಡೆ ಕಿಳಕ್ಕೆ ಆಯ್ತಲ್ವಂತೆ. ಫೋಟೋ ರೈತನ ಸಮೇತ ಹಾಕಿದ್ರು. ಗುಟ್ಕಾ ಅಡಿಕೆ ಅವ್ರದ್ದು ಬಿಡಿ, ದೇವರೇ ಕಾಪಾಡಬೇಕು. ತರಕಾರಿ ಬೆಳೆದ್ಬಿಟ್ಟು ಸಂಕಟ. 100 ರೂಪಾಯಿ ಮಾರ್ತಿದ್ದವನು 50 ರೂಪಾಯಿ ಅಲ್ಲ 5 ರೂಪಾಯಿಗೆ ಎತ್ಕೊಂಡು ಹೋಗಿ ಅಂತ ಕೂತವನೆ. 5 ರೂಪಾಯಿ. ಎಷ್ಟೆಷ್ಟು ಉದ್ಯೋಗ ನಷ್ಟ ಇದೆ ಅನ್ನೋದನ್ನ ಪಾಪ IT BT ಅವ್ರಿಗೆ ಪಾಪ ಇರಲಿ, ಬೇಕು ದುಡ್ಡು, ಬೇಕು 50%. ಆದರೆ ಈ ವರ್ಗದ ಮಾರ್ಕೆಟಿಂಗ್ ಫೆಸಿಲಿಟೀಸ್ಗೆ, ಈ ರೈತನ ಬದುಕಿಗೆ, ನಾ ಮೊದಲೇ ಹೇಳ್ತಾ ಇದ್ದಲ್ಲ, ರೈತಂಗೆ ಸಂಬಳ ಇಲ್ಲ, ರೈತಂಗೆ ಪ್ರಮೋಷನ್ ಇಲ್ಲ, ರೈತಂಗೆ ಲಂಚ ಇಲ್ಲ, ರೈತಂಗೆ ಪೆನ್ಷನ್ ಇಲ್ಲ, ರೈತಂಗೆ ರಿಟೈರ್ಮೆಂಟು ಇಲ್ಲ. ಬೇರೆಯವರೆಲ್ಲ ಇದೆ, ಪೆನ್ಷನ್ನು ಇದೆ, ರಿಟೈರ್ಮೆಂಟು ಇದೆ, ಲಂಚನೂ ಇದೆ, ಎಲ್ಲ ಇದೆ. ಇವನಿಗಿಲ್ಲ. ವಾಟ್ ಈಸ್ ಯುವರ್ ಪ್ಲಾನ್ ಆಫ್ ಆಕ್ಷನ್? ಯಾವ ದಿಕ್ಕಿನಲ್ಲಿ ಇವನು ಹೋಗ್ಬೇಕು, ಅವನು ಮುಂದೆ ಏನು ಮಾಡಬೇಕು? ನೀವು 4 ದಿನ ಲೇಟಾಗಿ ಕೊಡಿ ದುಡ್ಡು, ನಾನು ಇವತ್ತು ಕೊಡಿ ಅಂತ ನಾನು ಹೇಳುದಿಲ್ಲ. ಈ ರೈತನ ಬದುಕಿಸ್ರಿ. ನಾನು ಮನೆಗೆ ಹೋಗಿ ತೋಟಗಳಿಗೆ ಹೋದಾಗ, ನಮ್ಮ ಕಾರ್ಯಕರ್ತರು, ನಮ್ಮ ಶಾಸಕರುಗಳು ಹೋದಾಗ, ನೀವೊಂದು ಸರ್ಕ್ಯುಲರ್ ಓಡಿಸಿದ್ರಿ, ಹೂದವನ್ಗೆ, ತರಕಾರಿ ಅವನ್ಗೆ, ಎಲ್ಲಿ ಮಾರ್ಕೆಟಿಂಗ್ ಚೈನ್? ಇದನ್ನ ಕೇಳತ್ತಪ್ಪ. ನಾನು ರಾಜಕಾರಣ ಮಾತಾಡ್ತಾ ಇಲ್ಲ. ಐ ಡೋಂಟ್ ವಾಂಟ್ ಟು ಡೂ ಪಾಲಿಟಿಕ್ಸ್. ನಾನು ನಿಮ್ಮನ್ನ ದೂಷಣೆ ಮಾಡ್ತಾ ಇಲ್ಲ. ಇವತ್ತು ನಿಮ್ಮ ಕಣ್ಣು ತೆಗಿರಿ, ನಿಮ್ಮ ಕಿವಿ ತೆಗೀರಿ. ನಿಮ್ಮ ಸರ್ಕಾರ ರಸ್ತೆಯಲ್ಲಿರಬೇಕು, ತೋಟದಲ್ಲಿರಬೇಕು, ಲೆಕ್ಕಾಚಾರ ಇರಬೇಕು. ಯಾವ ವಿಡಿಯೋ ಬೇಡ ರೀ ನಿಮಗೆ, ಯಾವ ಫೋಟೋಗ್ರಾಫರ್ ಬೇಡ, ನಿಮ್ಮ ಫೋನೇ ಸಾಕು. ಬೇಕಾದ್ರೆ ಹೇಳಿ, ಒಂದು 10,000 15,000 ನಾವು ಫೋನ್ಗಳನ್ನ ಕೊಡಿಸ್ತೀನಿ ಫೋಟೋ ಹಿಡಿಯಕ್ಕೆ. ನಮ್ಮ ಟೀಚರ್ಗಳು ಕೇಳಿ ಪಾಪ. ಆಯ್ತು, ನೆಕ್ಸ್ಟ್ ಬರೋಣ. ನಮಗೆ ವಿದ್ಯಾಕ್ಷೇತ್ರ ಪಾಪ ಸುರೇಶ್ ಕುಮಾರ್ ಬಹಳ ಸೆನ್ಸಿಬಲ್ ಅನ್ನೋದು ನನಗೆ ಸ್ವಲ್ಪ ಸ್ಮಾಲ್ ಬೇಸಿಕ್ ಇದಿದೆ. ನಿನ್ನೆ ಪಾಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಸ್ಟೇಕ್ ಹೋಲ್ಡರ್ಸ್ ಖರೀದಿ ಮಾಡ್ತಾರೆ. ಸುರೇಶ್ ಕುಮಾರ್ ಅವರೇ 20 ದಿನದಿಂದ ಪ್ರೈಮ್ ಮಿನಿಸ್ಟರ್ ಘೋಷಣೆ ಮಾಡೋದು. ಈಗ ತಿರ್ಗಾ
ಇನ್ನು 30ನೇ ತಾರೀಕುವರೆಗೂ ಅಂತ ಮಾಡಿದ್ರು. 20 ದಿನದಿಂದ ನೀವು ಸ್ಕೂಲ್ ಮುಚ್ಚಿ ಜೂನ್ವರೆಗೂ ಅಂತ ಹೇಳ್ತಾ ಇದ್ದೀರಲ್ಲ, ಓಕೆ ಫೈನ್, ಒಪ್ಪೋಣ. ಆನ್ಲೈನ್ ಮಾಡಿ ಅಂತ ಹೇಳ್ತಾ ಇದ್ದೀರಲ್ಲ ಪಾಠ. ಹಳ್ಳಿಲಿ ಯಾವ ಆನ್ಲೈನ್ ಇರ್ತೀರಿ? ಏನೋ ಕಲೆಕ್ಷನ್ ಇರ್ತೀನವ. 2ನೇ ಕ್ಲಾಸು 3, 5, 6, 7, 8, 10 PUC ಯಾವ ಆನ್ಲೈನ್ ರೀ? ಎಲ್ಲಿ ಹಿಸ್ಟ್ರಿ ಇರುತ್ತೋ, ಯಾವ ಲ್ಯಾಪ್ಟಾಪ್ ಇರುತ್ತೋ, ಎಲ್ಲಿ ಎಕ್ಸಾಮಿನೇಷನ್? ಅವನು ಡಾಕ್ಟರ್ ಆಗಬೇಕು ಅನ್ನೋನು, ಇಂಜಿನಿಯರ್ ಆಗಬೇಕು ಅನ್ನೋನು, ಡಿಗ್ರಿ ಮಾಡಬೇಕು ಅನ್ನೋನು, MBA ಮಾಡಬೇಕು ಅನ್ನೋನು. ಇವತ್ತು ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ, CETದು ಅದ್ಯಾವುದೋ ಇದ್ರದ್ದೇನೋ ಎಕ್ಸ್ಟೆನ್ಷನ್ ಮಾಡಿದ್ದೀವಿ ಅಂತ. ಎಲ್ಲಿದೆ ಹಳ್ಳಿಲಿ? ಅವನು ಎಲ್ಲಿ ಏನು ಫೆಸಿಲಿಟೀಸ್ ನೀವು ಕೊಟ್ಟಿದ್ದೀವಿ? ನನಗೆ ಗೊತ್ತಿಲ್ಲ ಈ ಆನ್ಲೈನ್ ವ್ಯವಹಾರ. ಎಲ್ಲರೂ ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಬೇರೆ ಹೇಳ್ತೀರಾ ಎಲ್ಲದಕ್ಕೂ. ನನಗೆ ಫೋನ್ ಓಪನ್ ಮಾಡಿ ಅಲ್ಲೋ ಮಾತಾಡ್ತೀನಿ, ಫೋನ್ ಇಡ್ತೀನಿ. ನಂಬರನ್ನು ಈಗ ಬಂದ ಮೇಲೆ ಇದು ನಂಬರು ಗಣಿತನೂ ಹೊಂಟು ಮಾತಾಡ್ಬಿಡ್ತದೆ ನನಗೆ. ಯಾಕೆ ಇವೆಲ್ಲ? ದಿನನಿತ್ಯ ಬದುಕಿನಲ್ಲಿ ಅವನ ಜೊತೆ ನೀವು ಅಕೌಂಟ್ಗೆ ಹಾಕಿ. ಎಷ್ಟು ಅಕೌಂಟ್ ಓಪನ್ ಆಯ್ತು, ಎಷ್ಟು ಅಕೌಂಟ್ ನಿಂತೋಯ್ತು? ರಿಜಿಸ್ಟ್ರೇಷನ್ ಏನೋ ಆಯ್ತಂತಪ್ಪ ನಮ್ಮ ರಾಜ್ಯದಲ್ಲಿ. 1,63,00,000 ಅಸಂಘಟಿತ ವಲಯ ವೃತ್ತಿ ಕೌಶಲ್ಯದವರು ಕೆಲಸ ಮಾಡ್ತಿದ್ದಾರೆ. ಇವ್ರು ಯಾರು? ನಾನು ಹೇಳಿದವ್ರು ಯಾರು ರಿಜಿಸ್ಟರ್ ಮಾಡಿಲ್ಲ. ಜನ್ಧನ್ ಅಕೌಂಟ್ ಎಲ್ಲರೂ ಮಾಡಕ್ ಆಗ್ಲಿಲ್ಲ. ಹಿಂದೆ ಯಾವಾಗೂ ದುಡ್ಡು ಬರಲಿಲ್ಲ ಅವ್ರ ಅಕೌಂಟ್ಗೆ. ಆಗ್ದವ್ರು ದುಡ್ಡು ವಾಪಸ್ ತಗೊಳಕ್ ಗೊತ್ತಿಲ್ಲ ಅವ್ರಿಗೆ. 5,000 ಹಾಕ್ತೀನಿ ಅಂತ ಹೇಳ್ತೀರಿ, 500 ರೂಪಾಯಿ ಹಾಕ್ತೀನಿ ಅಂತ ಹೇಳ್ತೀರಿ. 500 ರೂಪಾಯಿ ಏಂತಕ್ಕೆ ಸ್ವಾಮಿ? ನಿಲ್ಸಿ. ರಾಜೀವ್ ಗಾಂಧಿ ಯೂನಿವರ್ಸಿಟಿ ನಾನೇ ಹೇಳಿದೆ ನಿಮ್ಗೆ ಕೆಲಸ ನಿಲ್ಸಿ ಅಂತ. ಅದ್ ಹೆಂಗ ದುಡ್ಡು ತಗೋತಿರೋ ಯೂನಿವರ್ಸಿಟಿ ದುಡ್ಡು ನನಗೆ ಗೊತ್ತಿಲ್ಲ, ಅದು ಬೇರೆ ವಿಚಾರ. ಈಗ ಬೇಡ ಅದು ಚರ್ಚೆ. ರೈಟ್ ಟು ಇನ್ಫಾರ್ಮೇಶನ್ ಕೇಳ್ತೀನಿ ಬಿಡಿ. ನಮ್ಮ ವಿರೋಧ ಪಕ್ಷದ ನಾಯಕರಿದ್ದಾರೆ, ಅದನ್ನೆಲ್ಲ ಇನ್ಫಾರ್ಮೇಶನ್ ತಗೊಳ್ಳಿ ಅಂತ ಹೇಳಿದ್ವಿ. ಅದನ್ನೆಲ್ಲ ಆಮೇಲೆ ಮಾತಾಡೋಣ. ಅದು ಹೆಂಗೆ, ಯಾವ ದುಡ್ಡು ಹೆಂಗೆ ಖರ್ಚು ಮಾಡ್ಬೋದು, ಏನು ಮಾಡ್ಬೋದು. ಪಾಪ ಅವ್ರು ಯಾರೋ ಮಂತ್ರಿ ಎಲ್ಲ ಇದನ್ನ ಮಾಡ್ಬೇಕಂತೆ, DPRಗಳು ಮಾಡ್ಬೇಕಂತೆ, ಮುಂದಕ್ಕೆ ಯೋಜನೆಗಳು ತಗೋತೀವಿ. ಅದನ್ನ ಬಿಡಿ, ಅದು ಆಮೇಲೆ ಮಾತಾಡೋಣ, ಈಗ ಬೇಡ. ಹಿಂಗೆ ನಾನು ನಿಮ್ಗೆ ಕೇಳೋದು, ಈ ಕೃಷಿಕ, ಈ ವೃತ್ತಿಪರ, ಈ ವಿದ್ಯಾ ಕ್ಷೇತ್ರದಲ್ಲಿ ಯು ಪ್ಲೀಸ್ ಪ್ರಾಪರ್ ಅವನಿಗೆ ಟ್ರಾನ್ಸ್ಪರೆನ್ಸಿ ಇಟ್ಟು ಅವನಿಗೆ ಮುಂದಕ್ಕೆ ಪಾಪ ಅವನಿಗೆ ಆತ್ಮಧೈರ್ಯವನ್ನು ತುಂಬುವಂತ ಕೆಲಸ ನೀವು ಮಾಡಬೇಕು. ಈ ತರಕಾರಿ ಬೆಳೆಯೋನಿದಾನಲ್ಲ, ಒಂದು ತಿಳ್ಕೊಳ್ಳಿ, ಆ ಫಾರ್ಮರು ಯಾವತ್ತೂ ಕೂಡ ಸೂಸೈಡ್ ಮಾಡ್ಕೊಳ್ಳಲ್ಲ. ನೀವು ಸರ್ವೆ ಮಾಡಿ. ಈ ಕೋಲಾರ, ಈ ಚಿಕ್ಕಬಳ್ಳಾಪುರ, ಈ ಕಡೆ ಉತ್ತರ ಕರ್ನಾಟಕ ಎಲ್ಲ ಇದಾರಲ್ಲ, ನೀವು ನೋಡಿ, 1,500 2,000 ಅಡಿ ನೀರನ್ನ ತೆಗೆದು ಅವನು ಈ ತರಕಾರಿನ ಬೆಳೀತಾ ಇರ್ತಾನೆ. ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಳಿ ನೀವು. ಈಸ್ ಎ ವೆರಿ ಪ್ರೋಗ್ರೆಸಿವ್ ಫಾರ್ಮರ್. ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಅಸೆಟ್ ಆಫ್ ದಿಸ್ ನೇಷನ್. ಅವನ ಬಗ್ಗೆ ಒಂದು ಪ್ಲಾನ್ ಆಫ್ ಆಕ್ಷನ್ ಇಲ್ಲ ಅಂದಮೇಲೆ ಪಾಪ ಇನ್ನ ಕೂಡ ಅವನೊಬ್ಬ ಶೌರಿಕನಾಗೆ ಉಳ್ಕೊಂಡು ಅವನವನ ಬದುಕನ್ನ ನಡೆಸ್ತಾ ಇರೋನು, ಮೀನು ಹಿಡಿತಾ ಇರೋನು, ಮದುವೆ ಮನೇಲಿ ಹೋಗಿ ಅವನು ಅಡುಗೆ ಮಾಡ್ತಿದ್ದವನು, ಕ್ಲೀನಿಂಗ್ ಮಾಡ್ತಿದ್ದವನು, ಡ್ರೈವರು, ಲಾರಿ ಡ್ರೈವರು, ಇವನು ಹಮಾಲಿ, ಇವರೆಲ್ಲ ಅವರ ಸ್ವಾಭಿಮಾನದ ಬದುಕನ್ನ ಒದಿಗೊಟ್ಟು ಈ ದೇಶವನ್ನ ಸೇವೆ ಮಾಡ್ತಾ ಇದ್ದವನ್ನ ಅವನಿಗೆ ನೀವು 10,000 ರೂಪಾಯಿದ ಒಂದು ಯೋಜನೆ ಘೋಷಣೆ ಮಾಡಕ್ ಆಗಿರುವಲ್ಲ ಮುಖ್ಯಮಂತ್ರಿಗಳೇ. ಪ್ಲೀಸ್, ಐ ಬೆಗ್ ಬಿಫೋರ್ ಯು ಆನ್ ಬಿಹಾಫ್ ಆಫ್ ದಿಸ್ ಪೀಪಲ್. ಈ ಜನ ಹಿಂದುಳಿದವರಲ್ಲ ರೀ, ಇವರು ಮುಂದುವರೆದಂತ ಜನ. ನಮ್ಮ ಬದುಕಿನಲ್ಲಿ ನಮ್ಮ ಬಟ್ಟೆ, ನಮ್ಮ ಸೂಟು, ನಮ್ಮ ಪ್ಯಾಂಟು, ನಮ್ಮ ಶರ್ಟು, ನಮ್ಮ ಮುಖ, ನಮಗೆ ಲಕ್ಷಣ ಕೊಡ್ತಾ ಇರೋಂಥ ಈ ಜನರ ಬಗ್ಗೆ ಕಾಳಜಿ ಈ ಸರ್ಕಾರ ವಹಿಸಲಿಲ್ಲ ಅಂತ ಅನ್ನೋಳೆ ಈ ಸರ್ಕಾರ ಯಾಕಿರ್ಬೇಕು? ಹೇಳಿ.
ಈ ರೈತ ನಮಗೆ ಫ್ರೂಟ್ಸ್ ಬೇಕು ಅಂತೀವಿ, ಫ್ಲವರ್ ಬೇಕು ಅಂತೀವಿ, ಹೂವು ಮುಡ್ಕೋಬೇಕು ಅಂತೀವಿ. ಎಕ್ಸ್ಪೋರ್ಟ್ ಮಾಡ್ತಿದ್ದ ಎಲ್ಲ ಫ್ಲೈಟ್ ನಿಂತೋಯ್ತು. ಹಣ್ಣು ತರಕಾರಿ ಎಕ್ಸ್ಪೋರ್ಟ್ ಆಗ್ತಿತ್ತು ಈ ರಾಜ್ಯದಿಂದ. ಅವನ ಲಾಸ್ಗೆ ಏನ್ ಕಟ್ಕೊಡ್ತೀನಿ ಅಂತ ದಯವಿಟ್ಟು ನೀವು ಘೋಷಣೆ ಮಾಡಬೇಕು. ಅವನಿಗೆ ಲಾಭ ಬೇಡ, ಅವನಿಗೆ ಅವನ ಖರ್ಚಾರು ಕೂಡ ಕೊಡ್ಲಿಕ್ಕೆ ನೀವು ಕಾರ್ಯಕ್ರಮನ ರೂಪಿಸಕ್ ಆಗ್ಲಿಲ್ಲ ಅಂತಂದ್ರೆ ಈ ಸರ್ಕಾರ ಯಾಕಿರ್ಬೇಕು? ವಿ ಆರ್ ರೆಡಿ ಟು ಸಪೋರ್ಟ್ ಯು. ಏನ್ ಹೇಳಿ, ಯಾವ ರೆಸಲ್ಯೂಷನ್ ಮಾಡ್ತೀರಾ ಹೇಳಿ? ಯು ಕಾಲ್ ಆಲ್ ಪಾರ್ಟಿ ಮೀಟಿಂಗ್ ಅಗೇನ್, ಯು ಕಾಲ್ ಎನ್ ಅಸೆಂಬ್ಲಿ. ಕೈ ಎತ್ತಿವಿ, ಮಾತಾಡಕ್ ಹೋಗಲ್ಲ. ಬಿ ಟ್ರಾನ್ಸ್ಪರೆಂಟ್, ಬಿ ಟ್ರಾನ್ಸ್ಪರೆಂಟ್. ಆರೋಗ್ಯ ವಿಚಾರದಲ್ಲಿ ಲಾಕ್ಡೌನ್ ಮಾಡ್ತೀನಿ ಅಂತ ಹೇಳಿದ್ರು. ವಿಲ್ ಇಂಪ್ಲಿಮೆಂಟ್, ವಿಲ್ ಸಪೋರ್ಟ್ ಯು. ನಮ್ಮ ಜನ ಓಡಾಡಬಾರ್ದು, ಮನೇಲಿರಬೇಕು. ಯಾರ್ಯಾರು ಇದಕ್ಕೆ ಒಳಗಾಗಿದ್ದಾರೆ ಟ್ರೇಸ್ ಮಾಡಬೇಕು. ಎಸ್, ವಿ ಹ್ಯಾವ್ ಟು ಟ್ರೇಸ್, ವಿ ಹ್ಯಾವ್ ಟು ಟ್ರೀಟ್, ವಿ ಹ್ಯಾವ್ ಟು ಟೆಸ್ಟ್. We have to test and we have to treat. First we should trace, we should test, then we have to treat. This is the priority. ಯಾಕೆ ಒಂದು ಪ್ರಶ್ನೆ ನನಗೆ, ನಮ್ಮ ಹೆಲ್ತ್ ಮಿನಿಸ್ಟರ್ ಹತ್ರ ಮಾತಾಡೋದು ಸುಖ ಇಲ್ಲ, ಸುರೇಶ್ ಕುಮಾರ್ನ ಹೆಂಗೆ ಮಾತಾಡೋದು? ಪಾಪ ಅವರೆಲ್ಲೂ ಇಲ್ಲ, ಲೇಬರು ಇಲ್ಲ, ಬಿಡಿ ಅವನ್ನೆಲ್ಲ ಸುರೇಶ್ ಕುಮಾರಿಗೆ ಏನೋ ಮಾತಾಡ್ತಾರೆ. ICMR ಅವ್ರನ್ನ ಯಾಕೆ ಇಲ್ಲಿವರೆಗೂ ಡೇಟಾನ ಶೇರ್ ಮಾಡ್ತಾ ಇಲ್ಲ? ಎವ್ರಿ ಈವ್ನಿಂಗ್ ದೇ ಹ್ಯಾವ್ ಟು ಶೇರ್. ಯು ಕೀಪ್ ದಿಸ್ ಕಂಟ್ರಿ ಓಪನ್, ಯು ಕೀಪ್ ದಿ ಸ್ಟೇಟ್ ಓಪನ್. ಎಷ್ಟು ಟೆಸ್ಟ್ ಆಗಬೇಕು? ಅಮೆರಿಕ ಜಾಸ್ತಿ ಟೆಸ್ಟ್ ಆಗ್ತಾ ಇದೆ, ಬೇರೆ ಕಡೆ ಜಾಸ್ತಿ ಟೆಸ್ಟ್ ಆಗ್ತದೆ. ಇಲ್ಲಿ ಎಷ್ಟು 1% ಟೆಸ್ಟ್ ಆಗ್ತಾ ಇದೆ, 2% ಟೆಸ್ಟ್ ಆಗ್ತಾ ಇದೆ. WHO ಅವರು 1 ಮಿಲಿಯನ್ಗೆ 10,000 ಮಾಡಿ ಅಂತ ಹೇಳ್ತಾರೆ. ಎಲ್ಲಿದೆ ಟೆಸ್ಟು? ಯಾರು ಮಾಡ್ತಾ ಇದ್ದಾರೆ? ಪ್ರೈವೇಟ್ ಅವ್ರನ್ನೆಲ್ಲ ಬಂದ್ ಮಾಡ್ಬಿಟ್ಟಿದ್ದೀವಿ. ಆ ಡಾಕ್ಟರ್ಗಳೆಲ್ಲ ಎದುರ್ಕೋತಾ ಇದ್ದಾರೆ. ನೋ ಡೋರ್ ಟು ಡೋರ್ ಟೆಸ್ಟ್ ಇಸ್ ಗೋಯಿಂಗ್ ಆನ್. ಆ ಮೊಬೈಲ್ ಅನ್ನು ದೇವರೇ ಕಾಪಾಡಬೇಕು. ಟ್ರಾನ್ಸ್ಪರೆನ್ಸಿ ಇಲ್ಲ. ಡಾಕ್ಟರ್ಗೇನೋ 50 ಲಕ್ಷ ಅಂತ ಅನೌನ್ಸ್ ಮಾಡೋದು, ಏನೋ ಇನ್ಸೂರೆನ್ಸ್. ಆ ನರ್ಸ್ಗಳಿಗೆ ಯಾಕ್ರಿ? ಅವ್ರಿಗೂ 50 ಲಕ್ಷ ಮಾಡಿ. ಪಾಪ ಹೆಣ್ಮಕ್ಳು ನಾನು ನೋಡ್ತೀನಿ, ಇದರಿಂದ ಬರ್ಬೇಕಾರೆ ಪಾಪ ಆ ಗುಲಾಬಿ ಹಾಕೊಂಡು ಪಾಪ ಆಶಾ ಕಾರ್ಯಕರ್ತರು ಅವ್ರು ನಮ್ಮ ಮಿಲ್ಕ್ ಯೂನಿಯನ್ ಇಂದ 3,000 ರೂಪಾಯಿ ಕೊಡ್ತಾ ಇದೀವಿ. ಬೆಂಗಳೂರು ಮಿಲ್ಕ್ ಯೂನಿಯನ್ ಇಂದ ನಮ್ಮ ಬ್ರದರು ಅಧ್ಯಕ್ಷರೆಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು 3,000 ರೂಪಾಯಿ ಕೊಡ್ತಾ ಇದ್ದೀವಿ. ಇಡೀ ಕೊಡ್ರಿ ಅವ್ರಿಗೆ. ಒಂದು 5,000 ಸರ್ಕಾರದಿಂದ ಎಕ್ಸ್ಟ್ರಾ ಕೊಡ್ರಿ. ಮನೆಗೂ ಆ ಬಿಸಿಲಲ್ಲಿ ಆ ಆಶಾ ಕಾರ್ಯಕರ್ತರು ತಿರ್ತಾ ಇದ್ದಾರೆ, ಅಂಗನವಾಡಿಯವರು ತಿರ್ತಾ ಇದ್ದಾರೆ. ಅಂಗನವಾಡಿಯವ್ರಿಗೂ ಹೋಗಿ ನೀವು ಅನೌನ್ಸ್ ಮಾಡ್ರಿ, ಅವ್ರಿಗೊಂದು ಏನಾದ್ರು ಒಂದು ಪ್ಯಾಕೇಜು, ಅವ್ರಿಗೆ ಇನ್ಸೂರೆನ್ಸ್ ಕೊಡ್ರಿ. ಈ ಹೆಲ್ತ್ ವರ್ಕರ್ಸು, ಕೆಳಗಡೆ ನರ್ಸಸ್ಸು, ಅಟೆಂಡೆಂಟ್ಸು, ಬ್ಲಡ್ ತೆಗಿತಾ ಇರೋನು, ಮಾಡ್ತಾ ಇರೋನು, ಇವ್ರಿಗೆಲ್ಲ ಕೂಡ ಅವ್ರಿಗೂ ಒಂದೊಂದು 50 ಲಕ್ಷನೋ, 25 ಲಕ್ಷನೋ, 30 ಲಕ್ಷನೋ ಇನ್ಸೂರೆನ್ಸ್ ಕೊಡ್ರಿ ಅವ್ರಿಗೆ. ಎಸ್, ಡಾಕ್ಟರ್ ಮಾಡಿದ್ ಬಹಳ ಸಂತೋಷ. ಬಟ್ ಈಸ್ ದಟ್ ನಾಟ್ ನರ್ಸಸ್, ಅಟೆಂಡೆಂಟ್ಸ್ ಇನ್ ದಿ ಹಾಸ್ಪಿಟಲ್ ಆರ್ ವೆರಿ ಇಂಪಾರ್ಟೆಂಟ್? ಅವ್ರು ಕ್ಲೀನ್ ಮಾಡ್ತಾ ಇಲ್ಲ, ಅವ್ರು ಕೆಲಸ ಮಾಡ್ತಾ ಇಲ್ವಾ? ಅವ್ರಿಗೂ 25 ಲಕ್ಷ 50 ಲಕ್ಷ ಅವ್ರಿಗೂ ಮಾಡ್ರಿ ನೀವು ಇನ್ಸೂರೆನ್ಸ್. ನಿಮ್ಗೆ ಯಾರು ಅಡ್ಡ ಬರ್ತಾ ಇರೋರು? ಇನ್ಸೂರೆನ್ಸ್ ದುಡ್ಡು ಕಟ್ಟಿ. ಎಲ್ಲ ಹೆಲ್ತ್ ವರ್ಕರ್ಗೆ ಈ LPG ಕೊಡ್ತಾರಲ್ಲ, ಬರೀ ಕೆಲವು 1 ಸೆಕ್ಷನ್ ಕೊಡ್ತಾ ಇದ್ದೀರಿ. ಅದೇನೋ 24 ದಿನ ಗಂಟೆ ಆಗ್ಬೇಕಂತೆ ಅವ್ನು ಸಪ್ಲೈಷನ್ಗೆ. ಇನ್ನು ಬೇರೆಯವ್ರು ಒಂದ್ ಕಡೆಯವ್ರು ಕೊಡ್ತಾ ಇದ್ದೀರಿ. ಉಜ್ವಲ ಸ್ಕೀಮು ಬೇರೆ ಸ್ಟೇಟು, ಕರ್ನಾಟಕದವ್ರು ಕೊಟ್ಟವ್ರಿಗೆಲ್ಲ ಇಲ್ಲಂತೆ. ಇದ್ಯಾವ್ದ್ರಿ ಸಮಯ? ಕಾಡಿಗೂ ಕಳ್ಸಲ್ರಿ ನೀವು, ಸೌದಿಲ್ಲೂ ಮಾಡಂಗಿಲ್ಲ. ಯಾಕೆ ನೀವು ಭಾಗ ಮಾಡ್ತಾ ಇದ್ದೀರಿ? ಸೊ ಹಿಂಗೆ
ಇನ್ನ ಬೇರೆ ಬೇರೆ ವಿಚಾರ ಇದೆ. ನಾಳೆ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾವು ರೆಪ್ರೆಸೆಂಟೇಷನ್ ಕೊಡೋರಿದ್ದೇವೆ. ನಮ್ಮ ವಿರೋಧ ಪಕ್ಷದ ನಾಯಕರು ಬೇಕಾದಷ್ಟು ಮಾಹಿತಿಯನ್ನು ಪಡೆದಿದ್ದಾರೆ. ಅವ್ರಿಗೂ ನಾವು ನಮ್ಮದೇ ಆದಂಥ ಪಕ್ಷದ ಪರವಾಗಿ ಒಂದು ಸಂದೇಶವನ್ನು ಮನವಿಯನ್ನು ಮಾಡಿದ್ದೇವೆ. ಸೊ I appeal to the Prime Minister of this country. All these sections has to be looked into, protected. I demand at least to all the barbers, all the washermen, all the fishermen, all this section, all the priests, drivers, auto drivers, helpers, loaders, stone cutters, who have been in the carpenters, all these sections, at least 10,000 rupees should be given to them, deposited in their account, who have been in the profession without dignity. They have been serving this great nation. You have not spoken. You go to your records. Let the Chief Minister go to his record. Not even a single leader of this country who is in power has spoken on this. I appeal one time per month, 1 month, for 1 month, minimum at least the daily wages for Narega is 275 plus. At least these people should get at least 10,000 rupees. Forget the rent of their shops, forget the electricity of the shops, forget the other things. At least this has to be done. I appeal to you with a folded hand. You please save this section. These are the people who are serving this great nation. Thank you.